ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಭವನದಲ್ಲಿ ಮಂಗಳವಾರ ಜರುಗಿದ ಸಾಮಾನ್ಯ ಸಭೆ ಹಾಗೂ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನು ವಿಧಾನಸಭೆ ಮುಖ್ಯ ಸಚೇತಕ ಹಾಗೂ ಶಾಸಕ ಅಶೋಕ ಪಟ್ಟಣ ಅವರು ವಹಿಸಿ ಮಾತನಾಡಿದರು. ತಾಲೂಕಾ ಆರೋಗ್ಯಾಧಿಕಾರಿ ಡಾ. ನವೀನ್ ನಿಜಗುಲಿ ಅವರಿಗೆ ಶಾಸಕರಿಂದ ಖಡಕ್ ಎಚ್ಚರಿಕೆ. ಆಸ್ಪತ್ರೆಗೆ ದಾಖಲಾದ ರೋಗಿಗಳನ್ನು ಕೇವಲ ಬಾಗಲಕೋಟೆಗೆ ಏಕೆ ಹೆಚ್ಚಿನ ಚಿಕಿತ್ಸೆಗೆ ಶಿಫಾರಸು ಮಾಡುತ್ತೀರಿ? ಬೆಳಗಾವಿಗೆ ಹಾಗೂ ಹುಬ್ಬಳ್ಳಿ ಕೇವಲ 100 ಕಿಮೀ ಅಂತರ ಇವೆ. ಉಚಿತ ಆಂಬ್ಯುಲೆನ್ಸ್ ಸಿಬ್ಬಂದಿ ಹಾಗೂ ಏಜೆನ್ಸಿಗೆ ಕಟ್ಟುನಿಟ್ಟಾಗಿ ರೋಗಿಯ ಪೋಷಕರ ಇಚ್ಛೆಯ ಸ್ಥಳಕ್ಕೆ ಕರೆದೊಯ್ಯಲು ತಿಳಿಸಿ. ಮತ್ತೊಮ್ಮೆ ದೂರು ಕೇಳಿ ಬಂದಲ್ಲಿ ಸರ್ಕಾರದಿಂದ ಆಂಬ್ಯುಲೆನ್ಸ್ ವಾಹನ ಏಜೆನ್ಸಿಯನ್ನು ತೆಗೆದುಹಾಕಲು ಪತ್ರ ಬರೆಯಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ತಹಶೀಲ್ದಾರ ಕಚೇರಿಯಲ್ಲಿಯ ಸಿಬ್ಬಂದಿಗಳ ವಿರುದ್ಧ ಹೆಚ್ಚಾಗಿ ದೂರುಗಳು ಕೇಳಿಬಂದಿವೆ. ತಹಶೀಲ್ದಾರರು ಅಗತ್ಯ ಕ್ರಮವಹಿಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಸಾರ್ವಜನಿಕರಿಂದ ದೂರು ಬರದಂತೆ ಕ್ರಮ ವಹಿಸುವುದಾಗಿ ತಿಳಿಸಿದರು. ಈ ಸಭೆಯಲ್ಲಿ ಆಡಳಿತಾಧಿಕಾರಿ ಕೆ. ನಾಗರಾಜ್, ತಹಶೀಲ್ದಾರ ಪ್ರಕಾಶ ಹೊಳೆಯಪ್ಪಯ್ಯೋಳ, ತಾಲೂಕು ಪಂಚಾಯತ್ ಇಒ ಪ್ರವೀಣಕುಮಾರ ಸಾಲಿ, ಸಿಪಿಐ ಆರ್. ಪಟ್ಟಣಶೆಟ್ಟಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆ ಬೆಂಗಳೂರು ಮುಖ್ಯ ಸಚೇತಕರಾದಂತಹ ಶ್ರೀ ಸನ್ಮಾನ್ಯ ಅಶೋಕಣ್ಣ ಪಟ್ಟಣ ಸಾಹೇಬರೇ, ಯೋಜನಾ ನಿರ್ದೇಶಕರು, ತಾಲೂಕು ನೋಡಲ್ ಅಧಿಕಾರಿಗಳಾಗಿರುವಂತಹ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರೇ, ಇಒ ಸಾಹೇಬರೇ, ತಹಶೀಲ್ದಾರ್ ಸಾಹೇಬರೇ ಹಾಗೂ ಎಲ್ಲ ತಾಲೂಕು 2024-25ನೇ ಸಾಲಿನ ಕಾಮಗಾರಿಗಳ ಪ್ರಗತಿಯನ್ನು ತಮ್ಮ ಮುಂದೆ ನಾನು ಸಾರ್ವಗೊಳಿಸಲಿಚ್ಛಿಸುತ್ತೇನೆ. ಸರ್, ವಿವಿಧ ಅಭಿವೃದ್ಧಿ ನಿಗಮಗಳಿಂದ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ರೈತರಿಗೆ ಪಂಪ್ಸೆಟ್ಗಳನ್ನು ಪೂರೈಸಿ ಅವರ ಕೃಷಿ ಉದ್ದೇಶಕ್ಕಾಗಿ ಫಲಾನುಭವಿಗಳನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ವಿದ್ಯುದೀಕರಣ ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ ನಮಗೆ ಅರ್ಜಿಗಳನ್ನು 15 ಹಣಕಾಸಿನಲ್ಲಿ ಒಟ್ಟು 1 ಕೋಟಿ 80 ಲಕ್ಷ ಬಿಡುಗಡೆ ಆಗಿತ್ತು ಸರ್. ಅದರಲ್ಲಿ 8 ವರ್ಷಗಳು ಟೈಮ್ನಲ್ಲಿ 1 ಕೋಟಿ 9 ಲಕ್ಷದ ಎಕ್ಸೆಂಪ್ಟ್ ಮಾಡಿದೆ ಸರ್. ಈಗ ಆಮೇಲೆ 100 ಸರ್ 72 ಲಕ್ಷ ಕೊಟ್ಟು ಮಾಡಿದೆ ಸರ್. ಈಗ ಅಲ್ಲೇ ಟೆಂಡರ್ ಕ್ಲೋಸ್ ಮಾಡಿದ್ವಿ ಸರ್. ಕೋರ್ಟ್ಬೇಕಿಂದ ಕಾಮಗಾರಿ ರಜಿಸ್ಟ್ರೇಷನ್ ಮಾಡ್ತೀವಿ ಸರ್. SLCನಲ್ಲಿ ನಮ್ಗೆ ಈ ಸಲ ಸ್ಲಮ್ ಬೋರ್ಡ್ ತುಂಬಿದ್ರೆ ಈ ಸಲ ನಮ್ಮ ಅಲೋಕೇಶನ್ ಕೊಟ್ಟಿಲ್ಲ ಸರ್. SLC ಅದು ಕೊಟ್ಟರೆ ಅದನ್ನು ಕೂಡ ಎಕ್ಸೆಪ್ಟ್ ಮಾಡ್ತೀವಿ ಸರ್. ಹೋದ ವರ್ಷ ಸರ್ SLC SCP TSP ನಲ್ಲಿ ಸರ್ 2 ವರ್ಷಗಳು ಮಾತ್ರ ಒಂದು ಸರ್ ಒಂದಿದ್ದು ಕಂಪ್ಲೀಟ್ ಆಗಿದೆ ಸರ್. CM ಸೋಲ್ ಇಂಜಿನಿಯರ್ ಸರ್ ಒಟ್ಟು ನಮಗೆ ಗುರುಗಳು ಅಪ್ಲಿಕೇಶನ್ 367 ಸರ್. ಒಟ್ಟು ಆಲ್ರೆಡಿ ನಮ್ಗೆ 140 ಇದೆ ಸರ್. ಟಾರ್ಗೆಟ್ ರೀಚ್ ಆಗಿದೆ ಸರ್. ಅದು ಟಾರ್ಗೆಟ್ ರೆಡಿ ಸರ್. ನೀವು ಟೆಂಡರ್ ಮಾಡಿ ಯಾರು ಹಾಕಿಬಿಡಿ. ನೀವು ಟೆಂಡರ್ ಒಳಗೆಲ್ಲ ಕೇಳಿ ಟೆಂಡರ್ ಮಾಡಿ ಅವ್ರು ಬೇಕಾದ್ರೆ ಟೆಂಡರ್ ಆಗೋದು ಕೆಲಸ ಶುರು ಮಾಡಿಸಿ ಬೇರೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಸರ್. ಕೆಲಸ ಚೇಂಜ್ ಮಾಡೋದಿಲ್ಲ, ಅರ್ತಿ ಮುಗಿದೆ ಸರ್. ಬರೀ ಬಲ್ಬ್ ಚೇಂಜ್ ಮಾಡೋದು ಅಷ್ಟೇ ಇಲ್ಲ, ಅರ್ತಿ ಮುಗಿದೆ ಸರ್. ಪಾಯಿಂಟ್ ಸರ್ ನೋಡೆಲ್ಲ ಪೈಲ್ ಮಾಡಿ ಆಮೇಲೆ ಸಿಟಿ ಒಳಗೆ ಡಬಲ್ ರೋಡ್ ಮಾಡಿದೀವಲ್ಲ ಅದು ಲೈಟ್ ಮಾಡಿಲ್ಲ ಅಲ್ಲ, ಅದು ಲೈಟಿಂಗ್. ಆಮೇಲೆ ಇದು ಬಸವಣ್ಣ ಸರ್ಕಲ್ ಅಲ್ಲಿಂದ ಆ ಕಡೆ ಮೇಲ್ ಮಾಡ್ಬೇಕಾದ್ರೆ ಲೈಟೇ ಇಲ್ಲ. ಮಾಡ್ತೀನಿ ಸರ್. ಇನ್ನೊಂದು ವಾರದಾಗ ಆಮೇಲೆ ಈಗ ಸಂಗೊಳ್ಳಿ ಸರ್ಕಲ್ ಪೆಟ್ರೋಲ್ ಬಂಕ್ ದಾರಿ ಅದು ಲೈಟ್ ಇಲ್ಲ. ಹೌದು ಅಲ್ಲಿ ಸರ್ ಇದು ಮಾಡ್ಸಿದ್ದೀನಿ ಸರ್. ಇದನ್ನು ವಾರದಾಗ ಮಾಡ್ಕೊಡ್ತೀವಿ ಸರ್. ನೆಕ್ಸ್ಟ್ ಅದನ್ನು ಮಾಡ್ಕೊಡ್ತೀವಿ ಬೇರೆ ಮೇಲೆ ಮಾಡಿಸ್ಕೊಡ್ತೀವಿ ಸರ್. ಇಂಡಿಯನ್ ಹೋಲ್ ಇನ್ಸರ್ ಅಂತ ಅವು ಏನು ಕೆಳಗಡೆ ಪೆಡಸ್ಟಲ್ ಅವು ಸರಿಯಾಗಿ ಕಾಂಕ್ರೀಟ್ ಹಾಕಿಲ್ಲ. ಅವು ಅದರಿಂದನೇ ಬೀಳ್ತವೆ ಕಂಬಗಳು. ಅದು ಕಾಂಕ್ರೀಟ್ ಹೊಡೆದು ಹೊಸದಾಗಿ ಹಾಕ್ಬಿಡ್ತೀನಿ. ಡಬಲ್ ರೋಡ್ ಲೈಟಿಂಗ್ ಕಂಬ ನಿಲ್ಸೋಣ. ಕೆಳಗಡೆ ಕಾಂಕ್ರೀಟ್ ಐತೆ, ಗಾಡಿ ಬಿದ್ದ ತಕ್ಷಣ ಬೀಳ್ತದ್ರಣ್ಣ. ಅದು ಬಿದ್ದು ಮಾತ್ರ 100% ಹ್ಯಾಂಡಲ್ ಮಾಡೋಣ. ಅವಾಗಿಂದ ಅವಾಗ ಹ್ಯಾಂಡ್ ಮಾಡಿ ಡಿಪಾರ್ಟ್ಮೆಂಟ್ ಯಾವ್ದು ಹ್ಯಾಂಡಲ್ ಮಾಡೋದಲ್ಲ, ನೀವು ಮಾಡಿದ ಕಂಬಗಳು ಅದರಿಂದ ಬೀಳ್ತದಣ್ಣ, ಬೇರೆ ಏನಿಲ್ಲ. ಯಾವುದೇ ಪ್ರಪೋಸಲ್ಗಳು ಸಹ ಪೆಂಡಿಂಗ್ ಇಲ್ಲ ಸರ್. ಸುಮಾರು 9 ಅರ್ಜಿಗಳು ಬಂದಿದೆ ಸರ್. ಅವು ಸಹ ಹೋದ ವರ್ಷದ ಅನುದಾನದಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ಸರ್. ಈ ವರ್ಷದಲ್ಲಿ ಯಾವುದೇ ಬಂದಂತಹ ಅರ್ಜಿಗಳನ್ನ ನಾವು ಜಿಲ್ಲಾ ಕಚೇರಿಗೆ ಕಳಿಸಿ ಆಡಳಿತಾತ್ಮಕ ಅನುಮೋದನೆ ಪಡ್ಕೊಂಡು ಸುಮಾರು ಹೆಣ್ಮಗ ಇದ್ರೆ 3 ಲಕ್ಷ ರೂಪಾಯಿ ಸರ್ ಅಂತರ್ಜಾತೀಯ ವಿವಾಹಕ್ಕೆ, ಗಂಡು ಮಗ ಇದ್ರೆ ಪರಿಶಿಷ್ಟ ಜಾತಿಗೆ ಸೇರಿದ್ರೆ 7 ಲಕ್ಷ ರೂಪಾಯಿ ಅನುದಾನ ನಾವು ಕೊಡ್ತಾ ಇದ್ದೀವಿ ಸರ್. ಅದೇ ರೀತಿ ದೇವದಾಸಿ ಮಕ್ಕಳಿಗೆ ಸರ್ ಹೆಣ್ಮಕ್ಳಿದ್ರೆ 5 ಲಕ್ಷ ಸರ್, ಗಂಡು ಮಗ ಇದ್ರೆ 3 ಲಕ್ಷದವರೆಗೆ ನಾವು ಸಹಾಯಧನ ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದೀವಿ ಸರ್. ಅದೇ ರೀತಿಯಾಗಿ ಸರ್ ಪ್ರೈಸ್ ಮನಿ
ಅದೇ ರೀತಿ ಸರ್ ವಿಧವಾ ಮರು ವಿವಾಹಕ್ಕೆ ನಮಗೆ ಪ್ರೋತ್ಸಾಹಧನ ಇದೆ ಸರ್. ಅದರಲ್ಲಿ ಇಲ್ಲಿ ಯಾವುದೇ ಅರ್ಜಿಗಳು ಸರಿಯಾಗಿಲ್ಲ ಸರ್. ಮೊನ್ನೆ ಒಂದು 13 ಸರಳ ವಿವಾಹಗಳು ಆಗಿವೆ ಸರ್. ಅದಕ್ಕೆ ಅರ್ಜಿಗಳು ನಾವು ಕೇಳಿದ್ವಿ ಸರ್, ಇನ್ನೂ ಅರ್ಜಿ ತಂದುಕೊಟ್ಟಿಲ್ಲ ಸರ್. ಅವಾಗ ಸರಳ ವಿವಾಹ 50,000 ರೂಪಾಯಿ ಪ್ರೋತ್ಸಾಹಧನ ಇದೆ ಸರ್. ಗೊತ್ತಿರೋದಿಲ್ಲ ಕರಪ್ಷನ್ ಯಾರು ಈಗ ಸೆಂಟ್ರಲ್ ಇವೆಲ್ಲ ಡಾಕ್ಟರ್ಗಳು ಎಲ್ಲ ಯಾವ ಥರ ಮಾಡ್ತಾರೆ ಹಂಗೆಲ್ಲ ಮಾಡಕ್ ಹೋಗ್ಬಿಡಿ. ಕೊಡೋರು ಪಾಪ ಏನು ತೊಂದರೆ ಕೊಡ್ತಾರೆ. ಆಮೇಲೆ ಎಲ್ಲ ಟ್ಯಾಬ್ಲೆಟ್ಸು ನಿಮಗೆ ಸಿಗ್ತದಲ್ಲ. ನೀವು ಟ್ಯಾಬ್ಲೆಟ್ ಅದೇನು ಮಾಡ್ಕೊಳ್ತೀರಿ ಅಂತಂದ್ರೆ ಹಾಕಿ ಗೊತ್ತಿಲ್ಲ. ನೀವು ಸೀದಾ ಹಾಕಿ ಬರ್ತೀರಿ ಟ್ಯಾಬ್ಲೆಟ್ ತಗೊಂಡು ಇಂಜೆಕ್ಷನ್ ನಿಮ್ಮ ಹತ್ರ ಬಂದಿರೋರು ಏನು ಮಾಡ್ತೀರಿ ಅದು ಹಂಗೆ ಅವ್ರಿಗೆ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಸ್ವಲ್ಪ ಸಿಕ್ತಾಗ ಎಲ್ಲ ಬಡವರಿಗೆ ಸಹಾಯ ಮಾಡಬೇಕು. ಡಾಕ್ಟರ್ ಆಗಿರೋರು ಮೊದಲು ಮಾನವೀಯತೆ ಇರಬೇಕು, ಕರುಣೆ ಇರಬೇಕು. ಫಸ್ಟ್ ಅದು ದುಡ್ಡು ಮಾಡೋದಿಲ್ಲ. ದುಡ್ಡು ಮಾಡಿ ಏನು ಮಾಡಿದ್ರು ಅಷ್ಟೇ ಸರಿಯಾಗಿ ಮಾಡ್ಕೊಡಿ ಎಲ್ಲರೂ. 12ನೇ ತಾರೀಕು ಅಂದರೆ ಗ್ರಾಮೀಣ ಭಾಗದ ಎಲ್ಲ ಗ್ರಾಮ ಪಂಚಾಯತಿ ಮತ್ತು ಗ್ರಾಮಗಳಲ್ಲಿ ಕುಡಿಯುವ ನೀರನ್ನು ಚೆಕ್ ಮಾಡಬೇಕು ಅಂತ ಹೇಳಿ ಪ್ರಕರಣಗಳು ಜಾಸ್ತಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಒಂದು 2-3 ಪ್ರಕರಣ ಆಗ್ತದೆ. ಆ ಪ್ರಕರಣ ಆದಮೇಲೆ ನಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಅದನ್ನು ಮಾಡಬೇಕಂತ ನಾವು ಕೂಡ ನಾನು ಬಂದಿದ್ದೆ. ನಮ್ಮ ಅನುಪಸ್ಥಿತಿಯಲ್ಲಿ ನಾವು ತಾಲೂಕು ಮಟ್ಟದ ಅಧಿಕಾರಿಗಳು ಒಂದು ಸಭೆ ಮಾಡಿದ್ದೀವಿ ಸರ್. ಇವತ್ತು ಕೂಡ ಅದನ್ನ ಮತ್ತೊಮ್ಮೆ ನಾನು ಗಮನಕ್ಕೆ ಬರ್ತೇನೆ ಸರ್. ಆ ಆದೇಶದ ಪ್ರಕಾರ ನಾವು 14ನೇ ತಾರೀಕಿಂದ 21ನೇ ತಾರೀಕು ತನಕ ನಾವು ಎಲ್ಲ ಗ್ರಾಮ ಪಂಚಾಯತಿಗಳಿರ್ತಕ್ಕಂಥ ನೀರಿನ ಮೂಲಗಳನ್ನ, ಅದು ಬೋರ್ವೆಲ್ ಆಗಿರ್ಬೋದು ಅಥವಾ ಬಾವಿ ಆಗಿರ್ಬೋದು ಅಥವಾ ಬಡ್ಡಿ ಸ್ಕೀಮ್ ಆಗಿರ್ಬೋದು, ಸೊ ಅವೆಲ್ಲವುಗಳನ್ನ ನಾವು ಸರ್ ಏನ್ ಮಾಡಿದ್ದೀವಿ ಟೆಸ್ಟ್ ಮಾಡಿದ್ದೀವಿ ಸರ್. 100% ನಮ್ಮ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳನ್ನ ಟೆಸ್ಟ್ ಮಾಡಿ ಅದೊಂದು ರಿಪೋರ್ಟ್ ಕೂಡ ನಾವು ಈಗಾಗಲೇ ಸಂಬಂಧಪಟ್ಟಂತ AWL ಹತ್ರ ಅದು ರಿಪೋರ್ಟ್ ಇದೆ ಎಲ್ಲಾ ಗ್ರಾಮ ಪಂಚಾಯತಿಗಳು. ಮತ್ತೆ ಎಲ್ಲರಿಗೂ ಕೂಡ ಹೊಸದಾಗಿ FTK ಕಿಟ್ ಅಂತ ನಾವು ಕೊಟ್ಟಿದ್ದೀವಿ ಸರ್. ಲಾಸ್ಟ್ ಇದರಲ್ಲೇ ಕೊಟ್ಟಿದ್ವಿ. ಇವತ್ತು ಕೂಡ ನಮ್ಮ ಕಡೆಯಿಂದ ನಾವು 2 ದಯವಿಟ್ಟು ಗ್ರಾಮ ಪಂಚಾಯತಿ PDO ಅವರು ಬರಬೇಕಾಗಿ. ಆಮೇಲೆ 7 ಅಂಗನವಾಡಿ PRI ಕೊಟ್ಟಿದ್ದಾರೆ. PRI ಕೊಟ್ಟಿದ್ದಾರಪ್ಪ, ಬೇಗ ಮಾಡ್ಕೊಡ್ಬೇಕು. ಬೇಗ 1,40,00,000 ಕೊಟ್ಟಿದ್ದಾರೆ. 7 ಇದೆ ಇಮಿಡಿಯೇಟ್ ಮಾಡ್ತಾರೆ.